ನಮಸ್ಕಾರ ಸ್ನೇಹಿತರೆ, ಜರ್ನಲಿಸ್ಟ್ ರಾಮ್ಸನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗ ಸಂದರ್ಶನ ಮಾಡಲು ಹೊರಟಿರುವಂಥ ವ್ಯಕ್ತಿ ಕರ್ನಾಟಕದ ಪ್ರಮುಖ ಬಾಲರ್ ಆಗಿರ್ತಕ್ಕಂಥ ವಿ ಕೌಶಿಕ್ ಸರ್ ಅವರು. ನಮಸ್ಕಾರ ಸರ್, ಸಂದರ್ಶನಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನೀವು ಕ್ರಿಕೆಟನ್ನು ಯಾವಾಗ ಸ್ಟಾರ್ಟ್ ಮಾಡಿ? ಕ್ರಿಕೆಟ್ 5th ಸ್ಟ್ಯಾಂಡರ್ಡ್, ಪ್ರಾಬ್ಲಿ 10 years or 11th yearಗೆ ಸ್ಟಾರ್ಟ್ ಮಾಡಿದ್ದು. ಅಲ್ಲೇ ನಮ್ಮ ತಂದೆ ರೈಲ್ವೇಸಲ್ಲಿ ಕೆಲಸ ಮಾಡ್ತಿದ್ರು, ಬೆಂಗಳೂರು ಯಲಹಂಕ ಅಲ್ಲಿ. ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ರೈಲ್ವೆ ಕಾಲೋನಿಯಲ್ಲಿ ನಮ್ಮದು ಕ್ರಿಕೆಟ್ ಕ್ಯಾಂಪ್ ಎಲ್ಲ ನಡೀತಿತ್ತು. ಆ ಟೈಮಲ್ಲಿ ನಾನು ಕ್ಯಾಂಪ್ ಜಾಯ್ನ್ ಆಗಿ, ಅಕಾಡೆಮಿ ಜಾಯ್ನ್ ಆಗಿ ಅಲ್ಲಿ ಕ್ರಿಕೆಟ್ ಬೇಸಿಕ್ಸು ಅದೆಲ್ಲ ಕಲ್ತಿದ್ದು. ಮನೆಯವರಿಂದ ಸಪೋರ್ಟ್ ಇತ್ತು ಸರ್ ಅದಕ್ಕೆಲ್ಲ? ಮನೆಯಲ್ಲಿ ಸಪೋರ್ಟ್ ಡೆಫಿನೆಟ್ಲಿ ಇತ್ತು. ಬಿಕಾಸ್ ನೀವು ನೋಡ್ದಂಗೆ ನಮ್ಮ ತಂದೆ ಇಲ್ಲ ತಾಯಿ ಯಾವುದಕ್ಕೂ ಫೋರ್ಸ್ ಮಾಡಿಲ್ಲ. ಸೊ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿ ಅಂತ ನಾನು ಚಿಕ್ಕ ವಯಸ್ಸಿಂದ ತುಂಬ ಆ್ಯಕ್ಟಿವ್ ಆಗಿದ್ದೆ. ಒಂದು ಮುಂಚೆ ಮಾರ್ಷಲ್ ಆರ್ಟ್ಸಿಗೆ ಹಾಕಿದ್ರು, ಟೈಕೊಂಡೋ ಅಂತ. ಅದು ನನಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಸೊ ಕ್ರಿಕೆಟ್ ಜೊತೆಗೆ ಆಡ್ತಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಕ್ರಿಕೆಟ್ ಅಕಾಡೆಮಿಗೆ ಜಾಯ್ನ್ ಆಗಿದೆ. ನೀವು ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಜಾಸ್ತಿ ಇನ್ಸ್ಪೈರ್ ಮಾಡಿದಂಥವ್ರೆ? ಕ್ರಿಕೆಟ್ ಸ್ಟಾರ್ಟ್ ಮಾಡೋಕ್ಕೆ ಇನ್ಸ್ಪಿರೇಷನ್ ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ತೀನಿ. ಬಟ್ ಹೋಗ್ತಾ ಹೋಗ್ತಾ ನನಗೆ ತುಂಬ ಇಷ್ಟ ಆಗ್ತಿದ್ದು ಗ್ಲೆನ್ ಮೆಗ್ರಾತ್. ನೀವು ಕ್ರಿಕೆಟ್ ಆಡ್ಕೊಂತ ಬಂದಾಗ ಒಂದು ಹಂತಕ್ಕೆ ಬಂದಾಗ, ಯಾವ ಹಂತಕ್ಕೆ ಬಂದಾಗ, ಎಲ್ಲಿ ನೀವು ಪರ್ಫಾರ್ಮೆನ್ಸ್ ಚೆಂದ ಮಾಡಿದಾಗ ನೀವು ಕರ್ನಾಟಕ ಟೀಮಿಗೆ ಸೆಲೆಕ್ಟ್ ಆಗಿ? ಅಂದರೆ ನಿಮ್ಮ ಇದರೊಳಗೆ ಯಾವ ಗೇಮ್ ಪಾತ್ರ ಭಾಳ ಇಂಪಾರ್ಟೆಂಟ್ ಆಗಿ? ಅಂದರೆ ನಾನು ಫಾಸ್ಟ್ ಬೌಲರ್ ಆಗಿ ಆಡ್ತಿದ್ದೆ. ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂತ ಒಂದು ಟೂರ್ನಮೆಂಟ್ ಬರುತ್ತೆ, ಅದು ಸಖತ್ ಇಂಪಾರ್ಟೆಂಟ್ ಆಯಿತು. ನಾನು 2010ಇಂದಾನೇ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಕರ್ನಾಟಕ ಪ್ರೀಮಿಯರ್ ಲೀಗ್ ಆಡೋದು. ಅದಾದಮೇಲೆ 2016ನಲ್ಲಿ ಡೆಬ್ಯೂ ಮಾಡಿದ್ದು. 2018ನಲ್ಲಿ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂತು. ರಾಬಿನ್ ಉತ್ತಪ್ಪ ಕ್ಯಾಪ್ಟನ್ಸಿಯಲ್ಲಿ ಬ್ಯಾಂಗ್ಳೂರು ಬ್ಲಾಸ್ಟರ್ಸ್ ಟೀಮ್ಗೆ ಆಡಿದ್ವಿ. ಅವಾಗ ಆ ವರ್ಷ ನಾವು ಫೈನಲ್ಸ್ ಕೂಡ ಹೋದ್ವಿ KPL ಅಲ್ಲಿ. ಆ್ಯಂಡ್ ನಾನು ತುಂಬ ಚೆನ್ನಾಗಿ ಹಾಕಿದ್ದೆ ಬೌಲಿಂಗ್ ಟೀಮ್ಗೆ. ಮೋಸ್ಟ್ ಎಕನಾಮಿಕಲ್ ಬೌಲರ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ KC ಕಾರ್ಯಪ್ಪ ಅವ್ರು ಚೆನ್ನಾಗಿ ಮಾಡಿದರು, ನಾನು ಮೋಸ್ಟ್ ಎಕನಾಮಿಕಲ್ ಫಾಸ್ಟ್ ಬೌಲರ್. ಸೊ ಆ ವರ್ಷ ತುಂಬ ಚೆನ್ನಾಗಿ ಬಂತು ಪರ್ಫಾರ್ಮೆನ್ಸ್ ನನ್ನ ಕಡೆಯಿಂದ. ಸೊ ಸಖತ್ ಇಂಪ್ರೆಸಿವ್ ಆಗಿ T20 ಟೂರ್ನಮೆಂಟ್ನ ಡೆಬ್ಯೂ ಮಾಡಿದ್ದು ಸೀನಿಯರ್ ಟೀಮ್. ನೀವು ಓದಿದ್ದು ಇಂಜಿನಿಯರಿಂಗ್. ನೀವು ಸ್ಟಾರ್ಟಿಂಗ್ ಸ್ಪಿನ್ ಬೌಲರ್ ಆಗಿ ಆಡಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಅದರ ಫಾಸ್ಟ್ ಬೌಲರ್ ಆಗಿ ಹೆಂಗ್ ಟರ್ನ್ ಆಗಿ? ನಾನು ಅದೇ ಸ್ಕೂಲ್ ಟೈಮಲ್ಲಿ ಎಲ್ಲ ಡಿಸಿಪ್ಲಿನು ಕೂಡ ಮಾಡ್ತಿದ್ದೆ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಿದ್ದೆ. ಬಟ್ ಅಲ್ಲಿ ಒಂದು KVS ನ್ಯಾಷನಲ್ ಟೂರ್ನಮೆಂಟ್ ಅಂತ ಒಂದು ನಡೆಯುತ್ತೆ, ಅಲ್ಲಿ ಆಫ್ ಸ್ಪಿನ್ನಲ್ಲಿ ತುಂಬ ಹೊಡಿಸ್ಕೊಂಡ್ಬಿಟ್ಟೆ, ತುಂಬ ರನ್ಸ್ ಲೀಕ್ ಮಾಡಿದೆ. ಅಲ್ಲಿ ಯೋಚನೆ ಮಾಡ್ತಿದ್ದೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಬಟ್ ನಾನು ಟೆನ್ನಿಸ್ ಬಾಲಲ್ಲಿ ಮೀಡಿಯಂ ಪೇಸು ಫಾಸ್ಟ್ ಬೌಲಿಂಗ್ ಹಾಕ್ತಿದ್ದೆ. ಸೊ ಅವಾಗ ಯೋಚನೆ ಬಂತು, ನಾನು ಯಾಕೆ ಲೆದರ್ ಬಾಲಲ್ಲೂ ಫಾಸ್ಟ್ ಬೌಲಿಂಗ್ ಮಾಡ್ಬೋದು ಅಂತ. ಸೊ ಅವಾಗ ಅಲ್ಲಿ ಯೋಚನೆ ಮಾಡಿ ನಾನು ಡಿಸೈಡ್ ಮಾಡಿದೆ ಫಾಸ್ಟ್ ಬೌಲಿಂಗ್ಗೆ ಹಾಕಬೇಕು ಲೆದರ್ ಬಾಲಲ್ಲೂ ಅಂತ. ಹಾಕಿದ್ದು ಫಸ್ಟ್ ಮ್ಯಾಚ್, ಸೆಕೆಂಡ್ ಮ್ಯಾಚೇ ನನಗೆ 5 for ಬಂತು, 5 wickets ತೆಗೆದೆ. ಸೊ ಅದು ನನಗೆ ಇನ್ಸ್ಪೈರ್ ಮಾಡ್ತು, ನೆಕ್ಸ್ಟ್ ಇನ್ನೇನಾದರೂ ಮಾಡಬೇಕು ಅಂತಂದರೆ ಫಾಸ್ಟ್ ಬೌಲಿಂಗಲ್ಲೇ ಮಾಡ್ತೀನಿ. ನೀವು ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ ಮ್ಯಾಗ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನೀವು ಚೆನ್ನಾಗಿ ಆಡ್ತೀರಿ, ನೀವು ಕರ್ನಾಟಕ ಟೀಮ್, ಇಂಡಿಯಾ ಟೀಮ್ಗೆ ಆಡ್ಬೋದು ಅಂತೇಳಿ ನಿಮ್ಗೆ ಯಾರೊಬ್ರು ಕೋಚ್ ಪ್ರೋತ್ಸಾಹ ಮಾಡಿ ಅಂತ ಹೇಳಿದರು? ಕೋಚ್ ಡೆಫಿನೆಟ್ಲಿ ಇದ್ದರು. ಅವರು ಕೃಷ್ಣಮೂರ್ತಿ ಸರ್ ಅಂತ, ಅವರು ನನಗೆ ಬೇಸಿಕ್ಸ್ ಆಫ್ ಕ್ರಿಕೆಟ್ ಎಲ್ಲ ಹೇಳಿಕೊಡ್ತಿದ್ರು. ಅದಾದಮೇಲೆ ಪೇರೆಂಟ್ಸ್ ರೋಲ್ ಕೂಡ ತುಂಬ ಚೆನ್ನಾಗಿತ್ತು. ಏನು ಅಂದರೆ ನನ್ನ ಪೇರೆಂಟ್ಸ್ ಜಾಸ್ತಿ ಏನಕ್ಕೂ ಫೋರ್ಸ್ ಮಾಡಲಿಲ್ಲ, ಇದೇ ಮಾಡು ಅದೇ ಮಾಡು ಅಂತ, ಸ್ಪೋರ್ಟ್ಸ್ ಆಡ್ತಾಯಿರು ಅಂತ. ಬಟ್ ಆ್ಯಸ್ ಎ ಕೆರಿಯರ್ ಆಪ್ಷನ್ ತೊಗೋಬೇಕು ಅಂತಂದರೆ ಎಲ್ಲ ನನ್ನದೇ ಡಿಸೈಡ್ ಮಾಡಿದೆ. ಅಫ್ಕೋರ್ಸ್ ಪೇರೆಂಟ್ಸ್ ಕೂಡ ಹೆಲ್ಪ್ ಮಾಡಿದ್ರು, ಇದೇ ಮಾಡು ಅಂತ. ಏನು ಅಂದರೆ ಬೇರೆ ಏನೂ ಮಾಡಬೇಡ ಅಂತಲೂ ಏನೂ ಹೇಳ್ತಿರ್ಲಿಲ್ಲ, ನಿಮ್ಗೆ ಏನು ಇಷ್ಟ ಇದೆ ಅದನ್ನು ಮಾಡು. 2018, 19 ಮತ್ತು 2019ರಾಗ ನೀವು ಸೈಯದ್ ಮುಸ್ತಾಕ್ ಅಲಿ, ರಣಜಿ, ವಿಜಯ್ ಹಜಾರೆ 3 ಫಾರ್ಮೇಟಿಗೆ ಪಾದಾರ್ಪಣೆ ಮಾಡ್ತಿರಲ್ಲ, ಅದು ಎಷ್ಟು ಖುಷಿ ಕೊಡ್ತೀವಿ? ಒಂದು ವರ್ಷದೊಳಗೆ ಎಲ್ಲ 3 ಫಾರ್ಮೇಟಿಗೆ ಪಾದಾರ್ಪಣೆ ಮಾಡಿದ್ದು ಡೆಫಿನೆಟ್ಲಿ ಖುಷಿ ಕೊಡ್ತು. ಬಿಕಾಸ್ ನೀವು ನೋಡಿದ್ರೆ ಫಸ್ಟ್ T20 ಡೆಬ್ಯೂ ಮಾಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ವರ್ಷನೂ, ಬಿಕಾಸ್ ಫಸ್ಟ್ ಇಯರ್ ತುಂಬ ಚೆನ್ನಾಗಿ ಮಾಡಿದ್ದೆ. ನಾವು ಮುಸ್ತಾಕ್ ಅಲಿ ಆಲ್ ಇಂಡಿಯಾ ಗೆದ್ದಿದ್ವಿ.
ಅದಾದಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನನ್ನ ಮೇಲೆ ಪ್ರಾಮಿಸಿಂಗ್ ಯಂಗ್ ಟ್ಯಾಲೆಂಟ್ ಅಂತ ತೋರಿಸಿ ನೆಕ್ಸ್ಟ್ ವರ್ಷವೂ ಚಾನ್ಸ್ ಕೊಟ್ಟರು. ಅಲ್ಲೂ ಕೂಡ ಚೆನ್ನಾಗಿ ಮಾಡಿದೆ. ವಿಜಯ ಸಾರೇ ಕೂಡ ಚೆನ್ನಾಗಿ ಮಾಡಿದೆ. ಆ್ಯಂಡ್ ಏನು ಅಂದರೆ ನಾನು ಫಸ್ಟ್ 3 ಟೂರ್ನಮೆಂಟ್ಸ್ ಕರ್ನಾಟಕ ಆಡಿದ 3 ಚಾಂಪಿಯನ್ಶಿಪ್ ಗೆದ್ದಿದ್ದೀವಿ, ಆಲ್ ಇಂಡಿಯಾ ಚಾಂಪಿಯನ್ಸ್. ಸೊ ಅದೊಂದು ಖುಷಿ ಕೊಡುತ್ತೆ. ಅದೇ ವರ್ಷ ರಂಜಿ ಟ್ರೋಫಿ ಕೂಡ ಆಡಿದೆ, ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದೆ. ಏನು ಅಂದರೆ ರಂಜಿ ಟ್ರೋಫಿನ ಗೆಲ್ಲಕ್ಕಾಗಿಲ್ಲ. ಅದೊಂದು ಎವ್ರಿ ಇಯರ್ ಟ್ರೈ ಮಾಡ್ತಾ ಇದ್ದೀವಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋಕ್ಕೆ. ಹೋಪ್ಫುಲಿ ಕಮ್ಮಿಂಗ್ ಇಯರ್ಸಲ್ಲಿ ಗೆಲ್ತೀವಿ ಅಂತ. ಹಾಂ ರೀ, ಅದೇ ಪ್ರತಿ ವರ್ಷ ನೀವು ಈ 4-5 ವರ್ಷದಿಂದ ಪ್ರತಿ ವರ್ಷ ರಣಜಿ ಒಳಗೆ ನಾಕೌಟು, ಸೆಮಿಫೈನಲ್, ಫೈನಲ್ ತನಕ ಬಂದು ಅಲ್ಲಿ ಒಂದು ಬ್ಯಾಡ್ ಗೇಮಿಂದ ಸೋಲ್ತೈತಿ. ಅವಾಗ ನಿಮ್ಮ ಮನಸ್ಸಿನಾಗ ಯಾವ ಥರ ಇದಾಕೈತೆ ಅಂದರೆ ಪ್ರತಿ ಟೈಮ್ ಬರ್ತೀವಲ್ಲಪ್ಪ ಸೋಲ್ತೀವಿ ಅಂದರೆ ಅದು ಯಾವ ಥರ ಮನಸ್ಸಿಗೆ ಪರಿಣಾಮ ಬೀರುತ್ತೆ? ಬೇಜಾರಾಗುತ್ತೆ. ಬಿಕಾಸ್ ನಾವು ಆಡೋದೇ ಗೆಲ್ಲಬೇಕು ಅಂತ. ಬಟ್ ಒಂದು ಬ್ಯಾಡ್ ಗೇಮ್ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಎಲ್ಲರೂ ಚೆನ್ನಾಗಿ ಮಾಡ್ತೀವಿ ಅಂತಲೇ ಹೋಪ್ ಮಾಡ್ತಿರ್ತೀವಿ. ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅವರು ಕೂಡ ಬಂದಿರ್ತಾರೆ ಗೆಲ್ಲಬೇಕು ಅಂತ. ಮೇ ಬಿ ನಾಕೌಟ್ಸಲ್ಲಿ ಸ್ವಲ್ಪ ಮಿಸ್ಔಟ್ ಮಾಡ್ತಾಯಿದ್ದೀವಿ. ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಒಂದೊಂದ್ಸಲಿ ಆಗುತ್ತೆ, ಅದು ಸ್ಪೋರ್ಟ್ ಅನ್ನೋದೇ ಅದು, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಇಯರ್ ಬಂದಾಗ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಕಪ್ ಗೆಲ್ಸೋಣ ಕರ್ನಾಟಕ ಅಂತಲೇ ಯೋಚನೆ ಮಾಡ್ತೀವಿ. ವಿದರ್ಭ ತಂಡದ ಕ್ಯಾಪ್ಟನ್ ಅವ್ರಿ ಏನಂದ್ರೆ ಒಂದು ಇದು ಹೇಳ್ಯಾರ ಅವ್ರಂದ್ರೆ ಕರ್ನಾಟಕದ ರಿಯಲ್ ಚೋಕರ್ ಆಫ್ ಡೊಮೆಸ್ಟಿಕ್ ಕ್ರಿಕೆಟ್ ಅಂತೇಳಿ. ಅವರು ಆ್ಯಸ್ ಅ ಪ್ರೊಫೆಷನಲ್ ಕ್ರಿಕೆಟರ್ ಆಗಿ ಆ ಮಾತು ಹೇಳಿದಕ್ಕೆ ನೀವು ಅವ್ರಿಗೆ ಏನು ಹೇಳ್ಬೇಕು? ನಾನು ಅವ್ರ ಪರ್ಸ್ನಲ್ ಒಪಿನಿಯನ್, ಸೊ ನಾನೇನು ಹೇಳೋಕ್ಕಾಗಲ್ಲ. ಬಿಕಾಸ್ ಅವ್ರು ಹಂಗೆ ಅಂದ್ಕೊಂಡಿದ್ರೆ ಏನಂತ ಹೇಳ್ಬೋದು, ಪ್ರಾಬ್ಲಿ ನಮ್ಮ ರಿಸಲ್ಟ್ಸ್ಗಳು ನೋಡಿ ಆ ಥರ ಮಾತಾಡಿರ್ತಾರೆ. ಬಟ್ ಸ್ಟಿಲ್ ಅವನ್ನ ರಾಂಗ್ ಪ್ರೂವ್ ಮಾಡೋದು ನಮ್ಮ ಕೈಯಲ್ಲೇ ಇದೆ. ನೆಕ್ಸ್ಟ್ ವರ್ಷ ಕಪ್ ಗೆದ್ದರೆ ಅವರೇ ಬಂದು ವಾಪಸ್ ಹೇಳ್ಬೋದು, ನೀವು ಚೆನ್ನಾಗಿ ಆಡ್ತಿದ್ದೀರಾ ಅದಕ್ಕೆ ನೀವು ಕಪ್ ಗೆದ್ರಿ ಅಂತ. ಅಲ್ಲ ಅಂದ್ರೂ ಸೆಕೆಂಡ್ ಹೈಯೆಸ್ಟ್ ಟ್ರೋಫಿ ಗೆದ್ದವ್ರು ನಾವೇ ಕರ್ನಾಟಕದವ್ರೆ. ಆದರೂ ಡೆಫಿನೆಟ್ಲಿ ಹೇಳ್ತಾರೆ. ಬಿಕಾಸ್ ಲಾಸ್ಟ್ 5 ಇಯರ್ಸಿಂದ ನಾವು ಟ್ರೋಫಿ ಗೆದ್ದಿಲ್ಲ. ಎಲ್ಲ ಮೋಸ್ಟ್ ಟೂರ್ನಮೆಂಟ್ಸ್ ನಾವು ಆ್ಯಕ್ಚುಲಿ ನಾಕೌಟ್ಸಿಗೆ ಬರ್ತೀವಿ, ಚೆನ್ನಾಗಿ ಆಡಿರ್ತೀವಿ, ಗುಡ್ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ಸ್ಟಿಲ್ ಏನಕ್ಕೆ ಟ್ರೋಫಿ ಗೆಲ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಗೆದ್ದರೆ ಎಲ್ಲ ಸೈಲೆಂಟ್ ಆಗ್ತಾರೆ. ನೀವು ನೆಟ್ ಬೌಲರ್ ಆಗಿ CSK ತಂಡಕ್ಕೆ ಹೋಗಿದ್ರಲ್ರಿ, ಅವಾಗ ಧೋನಿ ಅವ್ರನ್ನೆಲ್ಲ ಮೀಟ್ ಆದವರು. ಅವರಿಂದ ಯಾವ ಥರ ನೀವು ಒಂದು ಅಡ್ವೈಸ್ ತೊಗೊಂಬಂದೆ? ಚೆನ್ನಾಗಿತ್ತು. 25 ದಿವಸ CSK ಟೀಮ್ ಜೊತೆ ಇದ್ದೆ. ಪ್ರಾಬ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಎಲ್ಲ ದೊಡ್ಡ ದೊಡ್ಡ ಪ್ಲೇಯರ್ಸ್, ಬೆನ್ ಸ್ಟೋಕ್ಸ್, ರವೀಂದ್ರ ಜಡೇಜಾ, MS ಧೋನಿ ಅವ್ರ ಜೊತೆನೂ ಕೂಡ ಲಾಸ್ಟಲ್ಲಿ ಒಂದು 20 ನಿಮಿಷ ಏನಂತಾರೆ ಒನ್ ಮಾತಾಡೋಕ್ಕೆ ಸಿಕ್ತು. ಸೊ ಡಿಫ್ರೆಂಟ್ ಇನ್ಸೈಟ್ಸ್ ಸಿಕ್ತು. ಹೆಂಗೆ ಗೇಮ್ನ ರೀಡ್ ಮಾಡಬೇಕು, ಹೆಂಗೆ ಕಂಡೀಷನ್ಸ್ನ ರೀಡ್ ಮಾಡಬೇಕು ಅಂತ ಒಳ್ಳೆ ಎಕ್ಸ್ಪೀರಿಯನ್ಸ್. ಸರ್, ಈ ಸಲ ಕರ್ನಾಟಕ ಟೀಮ್ ಕೂಚ್ ಬಿಹಾರಿ ಮತ್ತು CK ನಾಯ್ಡು ಟ್ರೋಫಿ ಗೆಲ್ತ್ರಿ. ಹಾಂ, ಈ ನಮ್ಮ ಕರ್ನಾಟಕ ಟೀಮಿಗೆ ಬರುವಂಥ ಜೂನಿಯರ್ಸ್ ಯಾವ ಥರ ಅದಾರ? ಪ್ರಾಮಿಸಿಂಗ್ ಆಗಿ ಕಾಣಿಸ್ತಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ. ಐ ಥಿಂಕ್ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ನಾವು ಕೂಚ್ ಬಿಹಾರ್ ಮತ್ತು CK ನಾಯ್ಡು ಗೆದ್ದಿರೋದು ಖುಷಿ ವಿಷಯ. ಕರ್ನಾಟಕ ಕ್ರಿಕೆಟ್ ಫ್ಯಾನ್ಸ್ಗೂ ಕೂಡ ಒಳ್ಳೆ ಯಂಗ್ಸ್ಟರ್ಸ್ ಬರ್ತಿದ್ದಾರೆ ಅಂತ ಅವರು ಹೋಪ್ ಮಾಡ್ತಿದ್ದಾರೆ. ಸೊ ಎವ್ರಿ ಇಯರ್ ಒಳ್ಳೆ ಟ್ಯಾಲೆಂಟ್ ಬಂದರೆ ನಮ್ಮ ಟೀಮ್ ಸ್ಟ್ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ವರ್ಷ ಕಪ್ ಗೆಲ್ಲೋಕ್ಕೆ ಇನ್ನೂ ಬಿಗರ್ ಚಾನ್ಸ್ ನಮಗೆ. ಸೊ ಡೆಫಿನೆಟ್ಲಿ ಅವರು ಗ್ರ್ಯಾಜುಯೇಟ್ ಆಗಿ ಸೀನಿಯರ್ ಟೀಮಿಗೆ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ. ಒಂದಿಷ್ಟು ಹೆಸರು ಹೇಳ್ತಾರೆ ಸರ್. ಈಗ ಅದನ್ನು ಒಂದು ವರ್ಡ್ನಾಗ ಹೇಳಬೇಕು ಅವ್ರ ಬಗ್ಗೆ. ವಿನಯ್ ಕುಮಾರ್ ಸರ್, ಲೆಜೆಂಡ್. ಅನಿಲ್ ಕುಂಬ್ಳೆ ಸರ್, ಅವ್ರು ನೋಡಿದ್ರೆ ನನಗೆ ಫೈಟರ್ ನೆನಪಾಗುತ್ತೆ. ರಾಹುಲ್ ದ್ರಾವಿಡ್ ಸರ್, ಕಾಮ್ ಆ್ಯಂಡ್ ಕಂಪೋಸ್ಟ್. JR ವಿಶ್ವನಾಥ್ ಸರ್, ಅಲ್ಟಿಮೇಟ್ ಲೆಜೆಂಡ್ ಆಫ್ ಕರ್ನಾಟಕ ಕ್ರಿಕೆಟ್. ಜಾಗರ್ ಶ್ರೀನಾಥ್ ಸರ್. ಅವ್ರು ನೋಡಿದ್ರೆ ನನಗೆ ಕಲ್ಲು ಜ್ಞಾಪಕ ಬರುತ್ತೆ, ಅಷ್ಟು ಸ್ಟ್ರಾಂಗ್ ಇದ್ರು ಅಂತ. ಅಭಿಮನ್ಯು ಮಿಥುನ್ ಸರ್, ಮಿಥುನ್ ಕೋರ್ ಫೈಟರ್ ಅಂತ ಹೇಳ್ತೀನಿ. ಶ್ರೀನಾಥ್ ಅರವಿಂದ್ ಸರ್, ಅವರು ಚಾಣಾಕ್ಷ ಅಂತ ಹೇಳ್ತೀನಿ. ಬಿಕಾಸ್ ಅವ್ರು ತುಂಬ ಚೆನ್ನಾಗಿ ಆಟ ಆಡಿಸ್ತಿದ್ರು. ರಾಬಿನ್ ಉತ್ತಪ್ಪ ಸರ್, ಅದೇ ಒಂಥರ ಏನಂತಾರೆ ಫಿಯರ್ಲೆಸ್. ಲಾಸ್ಟ್ ನಮ್ಮ ವಿಜಯ್ ಭಾರದ್ವಾಜರ್ ಸರ್, ಅವರು ಏನಂತಂತಾರೆ ಯಾವಾಗ ಮ್ಯಾಟರ್ ಆಗುತ್ತೆ ಆವಾಗ ಪರ್ಫಾರ್ಮೆನ್ಸ್ ಕೊಡ್ತೀವಿ. ನಾನು ಅವ್ರದ್ದು ರೆಕಾರ್ಡ್ ನೋಡ್ತಿದ್ದೆ. ಯಾವಾಗ
ನಾಕೌಟ್ಸ್ ಆಡ್ತೀವಿ, ಅವಾಗ ಬಿಗ್ ಸ್ಕೋರ್ಸ್ ಬಂದಿದೆ ಅವ್ರ ಕಡೆಯಿಂದ. ಸೊ ತುಂಬ ಕಲಿಯೋದಿದೆ ಅವ್ರ ಕಡೆಯಿಂದ, ಬಿಗ್ ಮ್ಯಾಚಸ್ ಹೆಂಗೆ ಆಡ್ತೀವಿ ಅಂತ, ಬಿಗ್ ಮ್ಯಾಚ್ ಪ್ಲೇಯರ್ ಅಂತ ಹೇಳ್ತಾರೆ. ಈಗ ಅವರು DRSನು ಸ್ಟಾರ್ಟ್ ಮಾಡ್ಯಾರ, ಡ್ರೆಸ್ಸಿಂಗ್ ರೂಮ್ಸು ಅಂತ ಹೇಳ್ರಿ. ಈಗ ಅಲ್ಲಿ ನೀವು ಒಂದು ಸಲ ಲೈವ್ ಬಂದು ಹೋದವ್ರಿ. ಹಾಂ, ಯಾವ್ದು ಅಂದ್ರೆ DRS ಈಗ ಕ್ರಿಕೆಟ್ ತಿಳ್ಕೊಳಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಅಂದ್ರೆ ಈಗ ಕರ್ನಾಟಕ ಟೀಮ್ ಬಗ್ಗೆ ಅಥವಾ ಇಂಡಿಯಾ ಟೀಮ್ ಎಕ್ಸ್ಪೀರಿಯನ್ಸ್ಗಳು ಹೇಳ್ಕೊತ ಹೋಗೋದು. ಈಗ ಅವ್ರ ಸಂಭಾಷಣೆ ಅಂತ ಒಂದು ಇದನ್ನು ಮಾಡತ್ತಾರೆ. ನೀವು ವಿಜಯ್ ಭಾರದ್ವಾಜ್ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬ ಚೆನ್ನಾಗಿ ನಡೀತಿದೆ ಶೋ. ತುಂಬ ಕ್ರಿಕೆಟ್ ಫ್ಯಾನ್ಸಿಗೆ ಕರೆಂಟ್ ಕ್ರಿಕೆಟ್ ಏನು ನಡೀತಿದೆ, ಯಾವ ಥರ ಅವರು ಆಡಿದ್ರು ಕ್ರಿಕೆಟು, ಅವ್ರ ಟೈಮಲ್ಲಿ ಯಾವ ಥರ ಕ್ರಿಕೆಟ್ ಆಡ್ತಿದ್ರು, ಆ ಥರ ಸ್ಟೋರೀಸ್ ಎಲ್ಲ ಹೇಳಿ ಇನ್ಸ್ಪೈರ್ ಮಾಡ್ತಾರೆ. ತುಂಬ ಜನ ಗೆಸ್ಟ್ಗಳನ್ನ ಕರೆಸಿ ಕ್ರಿಕೆಟ್ ಇನ್ಸೈಟ್ಸ್ನ ಕೊಡ್ತಾರೆ. ಸೊ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಯಾರಾದರೂ ಕ್ರಿಕೆಟ್ ಫಾಲೋ ಮಾಡಬೇಕು ಅಂತ ಇದ್ದರೆ ಅವ್ರ ಶೋನ ಫಾಲೋ ಮಾಡ್ಬೋದು. ತುಂಬ ನಾಲೆಡ್ಜ್ ಸಿಗುತ್ತೆ, ಒಳ್ಳೇದು ಕೂಡ ಆಗುತ್ತೆ. ಈಗ ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ ಸರ್, ಅದಕ್ಕೆ ಸಂಬಂಧಪಟ್ಟವ್ರ ಹೆಸರು ಹೇಳ್ಬೇಕು ನೀವು. ಒಂದನೇದು, ಕರ್ನಾಟಕ ಟೀಮಲ್ಲಿ ಜಾಸ್ತಿ ಫನ್ನಿ ಆಗಿರೋದೆ? ಫನ್ನಿ ಮುಂಚೆ KC ಕಾರ್ಯಪ್ಪ ಅವ್ರು ಸಖತ್ ಫನ್ನಿ ಇದ್ದರು. ಈ ವರ್ಷ ಅಷ್ಟು ಫನ್ನಿ ಕ್ಯಾರೆಕ್ಟರ್ಸ್ ಇಲ್ಲ. ಪ್ರಾಬ್ಲಿ ನಿಖಿನ್ ಜೋಸ್ಗೆ ಹೇಳ್ತೀನಿ. ಕರ್ನಾಟಕ ಟೀಮ್ನಾಗ ಜಾಸ್ತಿ ಸೀರಿಯಸ್ ಆಗಿದ್ದವ್ರು? ಸೀರಿಯಸ್ ಈ ವರ್ಷ ಧೀರಜ್ ಗೌಡ ಅಂತ ಅವ್ನು ತುಂಬ ಸೀರಿಯಸ್ ಆಗಿದ್ದ. ಜಾಸ್ತಿ ಬುಕ್ಸ್ ಓದೋರು? ಬುಕ್ಸ್ ಯಾರು ಓದಲ್ಲ, ಓದಿದ್ರೆ ನಾನೇ ಓದಬೇಕು, ಬಟ್ ಇವಾಗ ಅದು ಓದ್ತಿಲ್ಲ. ಜಾಸ್ತಿ ಜಲ್ದಿ ಯಾರಿಗೆ ಸಿಟ್ಟು ಬರುತ್ತೆ ಟೀಮ್ ಒಳಗೆ? ಸಿಟ್ಟು ವೈಶಾಖಗೆ ಹೇಳ್ತೀನಿ ನಾನು. ಅವ್ನು ಫೀಲ್ಡಲ್ಲಿ ಜಾಸ್ತಿ ಜಗಳ ಮಾಡ್ಕೊತಿರ್ತಾನೆ. ಈ ಸಲ ತುಂಬ ಫೈನ್ ಕೂಡ ಬಂದಿದ್ದ ಅವನಿಗೆ ಮ್ಯಾಚ್ ರೆಫ್ರಿಯಿಂದ. ಸೊ ಡೆಫಿನೆಟ್ಲಿ ಅವನೇ ಅಗ್ರೆಸಿವ್ ಮತ್ತು ಕೋಪ ಮಾಡ್ಕೊಳ್ಳೋದು. ಮತ್ತು ಜಾಸ್ತಿ ಡಿಸಿಪ್ಲಿನ್ ಆಗಿದ್ದವ್ರು? ಡಿಸಿಪ್ಲಿನ್ಡ್ ನನ್ನ ಪ್ರಕಾರ ಸಮರ್ಥ ಇಲ್ಲ ವಿದ್ವತ್ ಕಾವೇರಪ್ಪ ಮೋಸ್ಟ್ ಡಿಸಿಪ್ಲಿನ್. ಕ್ರಿಕೆಟ್ ಬರೋಕ್ಕಿಂತ ಮೊದಲು ನಿಮ್ಮ ಇಂಜಿನಿಯರಿಂಗ್ ಲೈಫ್ ಹೆಂಗಿತ್ತು ಸರ್? ಇಂಜಿನಿಯರಿಂಗ್ ಲೈಫ್ ಆಯಿತು, ನೀವು ಅಮೆಜಾನ್ದಾಗ ಕೆಲಸ ಮಾಡಿದಿರಲ್ಲ, ಅದು ಯಾವ ಥರ ಎಕ್ಸ್ಪೀರಿಯನ್ಸ್? ಇಂಜಿನಿಯರಿಂಗ್ ಲೈಫ್ ಅಂದರೆ ಸ್ಟೂಡೆಂಟ್ ಲೈಫ್ ಚೆನ್ನಾಗೇ ಇತ್ತು, ಬಟ್ ಅದೇ ಸ್ವಲ್ಪ ಜಾಸ್ತಿ ಓದಬೇಕಿತ್ತು. ಎಂಜಾಯ್ ಮಾಡಿದೆ, ಆ ಪೀರಿಯಡು ಕೂಡ ಚೆನ್ನಾಗಿತ್ತು. ಅಮೆಝಾನ್ ಲೈಫ್ ಕೂಡ ಚೆನ್ನಾಗಿತ್ತು, ಬಟ್ ಜಾಸ್ತಿ ಕೆಲಸ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನನಗಲ್ಲಿ. ನಾನು ಕ್ರಿಕೆಟ್ ಆಡಬೇಕು ಅಂತಲೇ ಇತ್ತು. ಗಾಡ್ಸ್ ಗ್ರೇಸ್ ಕ್ರಿಕೆಟ್ ಸಿಕ್ಕಿದೆ ನನಗೆ ಆ್ಯಸ್ ಎ ಕೆರಿಯರ್. ಸೊ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಫ್ಯೂಚರ್ನಾಗ ಒಂದು ದೊಡ್ಡ ಪ್ಲ್ಯಾನ್ ಯಾವ್ದು ಇಟ್ಕೊಂಡಿರಿ ನೀವು? ಫ್ಯೂಚರ್ ಪ್ಲ್ಯಾನ್ ಏನಿಲ್ಲ ಸರ್, ಜಾಸ್ತಿ IPL ಆಡಬೇಕು, ಇಂಡಿಯಾ ಆಡಬೇಕು ಅಂತ ಗೋಲ್ ಇದೆ. ಹೋಪ್ಫುಲಿ ಕಮ್ಮಿಂಗ್ ಇಯರ್ಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಟೀಮಿಗೆ ಬರ್ತೀನಿ ಅಂತ ಹೋಪ್ ಮಾಡ್ತೀನಿ. ಕ್ರಿಕೆಟ್ ಬಿಟ್ರೆ ರೀ ಯಾವ್ದಾವ್ದು ಫೀಲ್ಡಾಗ ನಿಮ್ಗೆ ಭಾಳ ಇಂಟ್ರೆಸ್ಟ್? ಕ್ರಿಕೆಟ್ ಬಿಟ್ಟರೆ ನನಗೆ ಟೆನ್ನಿಸ್ ಸಖತ್ ಇಷ್ಟ. ಫ್ರೀ ಟೈಮ್ ಸಿಕ್ಕಿದಾಗ ಟೆನ್ನಿಸ್ ಕೂಡ ಆಡ್ತೀನಿ ನಾನು. ಅದು ಬಿಟ್ಟು ಟ್ರೆಕ್ಕಿಂಗ್ ಎಲ್ಲ ಮಾಡ್ತೀನಿ. ಸೊ ಅದು ಸ್ವಲ್ಪ ನೇಚರ್ ಕಡೆ ಟ್ರೆಕ್ಕಿಂಗ್ ಮಾಡೋಣ, ಇಲ್ಲ ವಾಕಿಂಗ್ ಮಾಡೋಣ, ಆ ಥರ ಹೈಕಿಂಗ್ ಮಾಡೋಣ ಅಂತ ಜಾಸ್ತಿ ಇಂಟ್ರೆಸ್ಟ್ ಇದೆ. ಧನ್ಯವಾದಗಳು ಸರ್, ಇಲ್ಲಿ ತನಕ ಇಷ್ಟೊತ್ತು ಮಾತಾಡಿದಕ್ಕೆ. ನೀವು IPL ಆಡಿ ಇಂಡಿಯಾ ಟೀಮಕ್ಕೆ ಜಲ್ದಿ ಪಾದಾರ್ಪಣೆ ಮಾಡಿ ಅಂತ ಹೇಳ್ತಾ ನಾ ಈ ಕಾರ್ಯಕ್ರಮ ಸಂದರ್ಶನ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು.